ಮತ್ತು ಸತ್ಯದ ಮಾರ್ಗ. ಅಯೋಧ್ಯೆಯ ಮಹಾನಗರದಲ್ಲಿ ರಾಮನೆಂಬ ಯುವರಾಜನು ವಾಸಿಸುತ್ತಿದ್ದನು. ಅವನು ದಯಾಳು, ಧೈರ್ಯಶಾಲಿ ಮತ್ತು ಸದಾ ಸತ್ಯನಿಷ್ಠನಾಗಿದ್ದ ಕಾರಣ ಎಲ್ಲರಿಗೂ ಬಹಳ ಪ್ರಿಯನಾಗಿದ್ದನು. ರಾಮನು ತನ್ನ ತಂದೆ ತಾಯಿಯನ್ನು ಗೌರವಿಸುತ್ತಿದ್ದನು ಮತ್ತು ತನ್ನ ರಾಜ್ಯದ ಜನರನ್ನು ಹೃದಯಪೂರ್ವಕವಾಗಿ ಕಾಳಜಿ ವಹಿಸುತ್ತಿದ್ದನು. ಒಂದು ದಿನ ರಾಜ ದಶರಥನು ತನ್ನ ಕೊಟ್ಟಿದ್ದ ವಾಗ್ದಾನವನ್ನು ಪಾಲಿಸುವುದಕ್ಕಾಗಿ ರಾಮನು 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕೆಂದು ತಿಳಿಸಿದನು. ರಾಮನು ಯಾವುದೇ ಕೋಪವಿಲ್ಲದೆ, ದುಃಖವಿಲ್ಲದೆ ಅದನ್ನು ಶಾಂತವಾಗಿ ಸ್ವೀಕರಿಸಿದನು. ಸೌಕರ್ಯದ ಜೀವನಕ್ಕಿಂತ ವಾಗ್ದಾನವನ್ನು ಪಾಲಿಸುವುದೇ ಮುಖ್ಯವೆಂದು ಅವನು ನಂಬಿದ್ದನು. ರಾಮನು ತನ್ನ ಪತ್ನಿ ಸೀತೆಯೊಂದಿಗೆ ಮತ್ತು ಸಹೋದರ ಲಕ್ಷ್ಮಣನೊಂದಿಗೆ ಅರಣ್ಯಕ್ಕೆ ಹೊರಟನು. ಅರಣ್ಯದಲ್ಲಿ ರಾಮನು ಋಷಿಗಳನ್ನು ರಕ್ಷಿಸಿದನು, ಗ್ರಾಮಸ್ಥರಿಗ ಸಹಾಯ ಮಾಡಿದನು ಮತ್ತು ಸರಳ ಜೀವನವನ್ನು ನಡೆಸಿದನು. ಕಷ್ಟದ ಸಮಯದಲ್ಲೂ ಅವನು ಸದಾ ದಯಾಳುವಾಗಿಯೂ ನ್ಯಾಯಪ್ರಿಯನಾಗಿಯೂ ಇದ್ದನು. ತನ್ನ ಕೃತ್ಯಗಳ ಮೂಲಕ ರಾಮನು ಸತ್ಯ, ಧರ್ಮ ಮತ್ತು ಕರುಣೆಗಳೇ ಮಾನವನಿಗೆ दिखाते हैं. हमें आनंद अमर प्रिय. असे नका प्रयत्न काढायला